ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಬನ್ನಿ ಇವತ್ತು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ. ಮೊದಲಿಗೆ ಜಡ್ಜು ಈಶ್ವರ್ಗೆ ಹೇಳ್ತಾರೆ, ಸಮಸ್ಯೆ ಬಂದಾಗ ಮನೆಯವರು ಹಿರಿಯರು ಸೇರ್ಕೊಂಡು ಅವರಿಬ್ಬರಿಗೆ ಬುದ್ಧಿ ಹೇಳಿ ಸಂಸಾರ ಸರಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದು ಬಿಟ್ಟು ಈ ರೀತಿ ಮಾತಾಡೋದ್ರಿಂದಾನೇ ಇವತ್ತು ಡಿವೋರ್ಸ್ ಕೇಸು ಜಾಸ್ತಿ ಆಗ್ತಾ ಇರೋದು. ಅವಸರ ನೋಡ್ತಾ ಇದ್ರೆ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ನೋಡಿ, ಇದು ಇವಾಗ ನಿಮ್ಮಿಬ್ಬರ ವಿಷಯ ಅಲ್ಲ, ಹೊಟ್ಟೆಲಿರೋ ಮಗು ವಿಷಯ ಆಗಿರೋದ್ರಿಂದ 6 ತಿಂಗಳು ಒಟ್ಟಿಗೆ ಬಾಳಲೇಬೇಕು. ಆಮೇಲೆ ಕೂಡ ನಿಮ್ಮ ಮನಸ್ಥಿತಿ ಸರಿ ಹೋಗದೆ ನಿಮ್ಮ ನಿರ್ಧಾರನು ಬದಲಾಗದೆ ಇದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ತೀರ್ಪು ಕೊಡ್ತಾರೆ. ಕೇಸನ್ನ 6 ತಿಂಗಳು ಮುಂದೂಡುತ್ತಿದ್ದೇನೆ ಅಂತ ಹೇಳ್ಬಿಡ್ತಾರೆ ಜಡ್ಜು. ಏನ್ ಸರ್ ಹಿಂಗ್ ಅಂದ್ಬಿಟ್ರು ಅಂತ ಭದ್ರ ಕೇಳಿದಾಗ ಭದ್ರ ಕಡೆ ಲಾಯರ್ ಹೇಳ್ತಾರೆ, ಕೋರ್ಟ್ ಅಂದ್ರೆ ಹಂಗೆ ಗೌಡ್ರೆ ಅಂತ ಹೇಳ್ತಾರೆ. ತೀರ್ಪು ಎಲ್ಲ ಸಂದರ್ಭದಲ್ಲೂ ನಮ್ಮ ಪರವಾಗಿ ಬರಲ್ಲ. ಈಗ ನಾವೇನು ಮಾಡಕ್ಕಾಗಲ್ಲ, ಬಂದಿರೋ ತೀರ್ಪನ್ನ ಒಪ್ಕೊಳ್ಳೋಣ. 6 ತಿಂಗಳು ತಾನೇ ಆಟ ಆಡ್ದಂಗ್ ಬರುತ್ತೆ, ಸುಮ್ನೆ ಒಪ್ಕೊಳ್ಳಿ ಅಂತ ಹೇಳ್ತಾರೆ ಭದ್ರ ಕಡೆ ಲಾಯರು. ಏನು ಇದ್ರಲ್ಲಿ ನಿಮ್ಮಿಬ್ರಿಗೂ ಒಪ್ಗೆನಾ ಅಂತ ಜಡ್ಜ್ ಕೇಳ್ತಾರೆ. ನನ್ಗೆ ಒಪ್ಗೆ ಇದೆ ಸ್ವಾಮಿ ಅಂತ ವಿದ್ಯಾ ಹೇಳ್ತಾರೆ. ಭದ್ರ ನನಗೂ ಒಪ್ಗೆ ಇದೆ ಸ್ವಾಮಿ ಅಂತ ಜಡ್ಜ್ ಮುಂದೆ ಒಪ್ಕೊಂತಾರೆ ಭದ್ರ. ಕೇಸ್ ಮುಂದಕ್ಕೆ ಹೋಗಿದ್ಕೆ ಸಾವಿತ್ರಿಗೆ ಹಾಗೆ ಈಶ್ವರ್ಗೆ ಗಾಬರಿ ಆಗ್ಬಿಡುತ್ತೆ. ಈ ಕಡೆ ಮನ್ಸೊಳಗೆ ರತ್ನವ್ರು ಅನ್ಕೊಂತಾರೆ, ಏನೋ ಒಂದ್ ದಾರಿ ತೋರ್ಬಿಟ್ಟೆ ದೇವ್ರೆ, ಸಾಕು ಬಿಡವ ಅಂತ ಬೇಡ್ಕೋತಾರೆ. ಸಾವಿತ್ರಿ, ಭದ್ರ ಹಾಗೆ ಈಶ್ವರಿ ಹೊರಗಡೆ ಬರ್ತಿದ್ದ ಹಾಗೆ ಸಾವಿತ್ರಿ ಅವರು ಹೇಳ್ತಾರೆ, ಎಲ್ಲ ಎಕ್ಕುಟ್ಟೋಯ್ತು. ಮಾಯಂಗನೆ ಸಂಬಂಧಕ್ಕೆ ಎಳ್ಳು ನೀರು ಬಿಡೋಣ ಅಂತ ಅನ್ಕೊಂಡ್ರೆ 6 ತಿಂಗಳು ಜೊತೆಲೇ ಇರ್ಬೇಕು ಅಂತ ಹೇಳ್ಬಿಟ್ರಲ್ಲ ಅತ್ತಿಗೆ ಅಂತ ಹೇಳ್ತಾರೆ. ಯಪ್ಪ ಸ್ಟೇಜ್ ಇಲ್ದೆ ಬಣ್ಣ ಹಚ್ಕೊಳ್ದೆ ಎಂತ ನಾಟಕ ಮಾಡ್ಬಿಟ್ಲು ಭದ್ರ. ಅವಳು ಹೇಳಿದ್ದು ಎಲ್ಲ ಸುಳ್ಳು ಭದ್ರ. ಮನೆಯವ್ರಿಗೋಸ್ಕರ ಅಂತ ಹೇಳಿ ಸತ್ತಿದ್ಮೇಲೆ ತಲೆ ಹೊಡೆದಂಗೆ ಹೇಳ್ಬಿಟ್ಲಲ್ಲ. ಆ ಜಡ್ಜು ಇವಳಂತವಳನ್ನ ಎಷ್ಟು ಜನ ನೋಡಿರಕ್ಕಿಲ್ಲ, ಅಂತವ್ರನ್ನೇ ಮರಳು ಮಾಡಿ ಇವಳ ಕಡೆ ತೀರ್ಪು ಬರಂಗ್ ಮಾಡ್ಬಿಟ್ಲು. ಇವಳು ಎಂತ ಚಾಲಾಕಿ ಇರ್ಬೇಕು, ನೀನೇ ಯೋಚನೆ ಮಾಡು. ಭದ್ರ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇವಳು ಸಾಮಾನ್ಯದವಳಲ್ಲ. ಅವಳು 3 ಅಡಿ ಇದ್ರುವೆ ಬುದ್ಧಿ ಮಾತ್ರ 6 ಅಡಿ ಇದ್ದಂಗದೆ. ನಿನ್ ಬದುಕನ್ನೇ ಸರ್ವನಾಶ ಮಾಡಕ್ ಬಂದಿರೋ ಮಾಟಗಾತಿ ಕಣೋ, ಮಾಟಗಾತಿ. ಅವಳನ್ನ ನೋಡ್ತಾ ಇದ್ರೆ ನನ್ ಮೈಯೆಲ್ಲ ಹತ್ಕೊಂಡು ಉರಿತಾ ಇದೆ ಅಂತ ಸಾವಿತ್ರಿ ಹೇಳ್ತಾರೆ. ಅಂತದ್ರಲ್ಲಿ ಇನ್ನೂ 6 ತಿಂಗಳು ಅವಳ ಜೊತೆ ಬಾಳ್ಬೇಕು ಅಂದ್ರೆ ಪಾಪ ಭದ್ರ, ನಿನ್ಗೆ ಹೆಂಗ್ ಆಗಿರ್ಬೇಡ ಹೇಳು. ಆಗ ಈಶ್ವರಿ ಹೇಳ್ತಾರೆ, ಅವಳ ಆಟವ ನಮ್ ಮುಂದೆ ಮಾತ್ರ ತೋರಿಸ್ತಾಳಂತ ಅನ್ಕೊಂಡಿದ್ದೆ, ಆದ್ರೆ ಕೋರ್ಟ್ ಮುಂದೆನು ತೋರ್ಸ್ಬಿಟ್ಲಲ್ಲ, ಕ್ರೀಡೆ ತೊಲಗ್ತದೆ ಅಂತ ಅನ್ಕೊಂಡೆ. 6 ತಿಂಗಳು ನಮ್ಮನೆಗೆ ಬಂದು ಒಕ್ಕರ್ಸ್ಕೊಳಂಗಾಯ್ತು. ಥೂ ಅಂತ ಹೇಳ್ತಾರೆ ಈಶ್ವರಿ. ಭದ್ರ, ಅವಳು ಯಾಕೆ ಹಿಂಗ್ ಮಾಡ್ತಾ ಇದ್ದಾಳಂತ ನನಗೆ ಅನುಮಾನ ಬರ್ತಾ ಐತೆ. ಯಾಕತ್ಗೆ ಅಂತ ಸಾವಿತ್ರಿ ಹೇಳ್ತಾರೆ. ಇನ್ನೇನು ಮಗಿನ ಜೊತೆ ಅಪ್ಪ ಇರ್ಬೇಕು ಅನ್ನೋದು ತಪ್ಪೇನೈತೆ ಹೇಳು. ಅವಳು ಕೇಳಿ ಸರಿಯಾಗ ಐತೆ. ಈಗ ಬೇಕಾಗಿರೋದು ಗಂಡ ಅಲ್ಲ ಅಂತ ಅನಿಸ್ತೈತೆ. ಆಸ್ತಿ, ಆಡಂಬ್ರ, ಶ್ರೀಮಂತಿಕೆ, ಅದಕ್ಕೆ ಮಗುನ ಅಡ್ಡ ಮಡಿಕೊಂಡು ನಾಟಕ ಆಡಿಸ್ತಾ ಇದ್ದಾಳೆ ಅಂತ ಅನಿಸ್ತದೆ ಅಂತ ಹೇಳ್ತಾರೆ ಈಶ್ವರಿ. ಗತಿ ಇಲ್ದೆ ಆ ಮನೆಯಿಂದ ಇಲ್ಲಿಗೆ ಬಂದು ಮಹಾರಾಣಿ ತರ ಮೆರೆದ್ಲು ನೋಡು. ಈಗ ಅವ್ರ ಅಪ್ಪನ ಮನೆಗೆ ಹೋಗಿ ಏನ್ ತಾನೇ ಮೆರಿತಾಳೆ ಹೇಳು. ಅದಕ್ಕೆ ಆಸ್ತಿ ಹಣ ಎಲ್ಲಿ ಕೈ ತಪ್ಪುತ್ತೆ ಅಂತ ಈ ವರ್ಷ ತೆಗ್ದಾಳೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಈಶ್ವರಿ. ಅಲ್ಲ ಅದಕ್ಕೆ ನನಗೆ ಒಂದೇ ₹1 ಜೀವನಾಂಶ ಬೇಡ ಅಂತ ಅವಳೆ ಕೋರ್ಟಲ್ಲಿ ಹೇಳಿದ್ಲಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಸಾವಿತ್ರಿ, ಅತಿ ಬುದ್ಧಿವಂತರು ಹಂಗೆ ಹೇಳೋದು. ಆವಾಗೆ ಕೇಳಿದ್ರೆ ಕಮ್ಮಿ ಕೇಳ್ಬಿಡ್ತೀವಿ, ಬೇರೆಯವ್ರ ಮುಂದೆ ಚಿಕ್ಕವ್ರು ಆಗ್ಬಿಡ್ತೀವಿ ಅಂತ. ಅದಕ್ಕೆ ನಾವೇ ಬೇಡ ಅಂದು ಅವರೇ ಕೊಡಂಗಾದ್ರೆ ಜಾಸ್ತಿ ಸಿಗ್ತದೆ ಅನ್ನೋ ಉಪಾಯ ಅದು. ಇವತ್ತು ಆಸ್ತಿಗೋಸ್ಕರ ಜನ ಏನೇನೆಲ್ಲ ಮಾಡ್ತವ್ರೆ ಅಂತ ಪ್ರತಿದಿನ ನಾವು ಟಿವಿಲಿ ನೋಡ್ತಾ ಇಲ್ವೇ, ಇದು ಹಂಗೆ ನಾಟಕ ಅಂತ ಅನಿಸ್ತಾ ಇದೆ. ಈಗ ಸಾವಿತ್ರಿ ಹೇಳ್ತಾರೆ, ಅದಕ್ಕೆ ಹಂಗನ್ಬಿಟ್ಟು ಅವಳಿಗೆ ಆಸ್ತಿ ಕೊಡೋಕಾಯ್ತದೆಯೇ? ನೀನು ಏನ್ ಮಾತಾಡ್ತಾ ಇದೀಯ ಸಾವಿತ್ರಿ? ಕೊಡ್ಬೇಕಾಯ್ತದೆ. ನನ್ನ ಮಗನ ಸುಖ ನೆಮ್ಮದಿಗೋಸ್ಕರ ನಾವು ಒಂದ್ ಮೆಟ್ಲು ಕೆಳಗೆ ಇಳಿಲೇಬೇಕು. ಗೊತ್ತಿಲ್ದೇನೋ ಕೊಚ್ಚನಾಗೆ ಕಾಲ್ ಇಟ್ಬಿಟ್ಟಿದೀವಿ, ಅದರಿಂದ ಆಚೆ ಬಂದು ಕಾಲ್ ತೊಳ್ಕೊಬೇಕೇ ಹೊರತು ತೊಳ್ಕೊಳಕಿಲ್ಲ ಅಂತಂದ್ರೆ ಕೆಟ್ಟ ವಾಸನೆ ಬರೋದು ನಮ್ ಕಾಲೆಯ ಅಂತ ಈಶ್ವರಿ ಹೇಳಿದಾಗ ಸಾವಿತ್ರಿ ಹೇಳ್ತಾರೆ, ನೀನ್ ಹೇಳೋದು ಸರಿನೆಯ, ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಭದ್ರ ನೇರವಾಗಿ ಹೋಗಿ ಅವಳ ಹತ್ರ 50 ಲಕ್ಷ ಬೇಕಾ, 1 ಕೋಟಿ ಬೇಕಾ, ತಗೊಂಡು ಪೇಪರ್ಸ್ಗೆ ಸೈನ್ ಮಾಡು ಅಂತ ಕೇಳೋಣ. ಅಲ್ಲ ಭದ್ರ, ಅವಳಿಗೆ ನಿನ್ ಮೇಲೆ ನಿಜವಾಗ್ಲೂ ಪ್ರೀತಿ ಗೌರವ ಅನ್ನೋದಿದ್ರೆ ಯೋಚನೆ ಮಾಡ್ಬೇಕಾಗಿತ್ತಲ್ವಾ. ಅದಕ್ಕೆ ಅವಳಿಗೆ ಏನು ಇಲ್ಲ ಅಂತ ಅನಿಸ್ತಾ ಇದೆ ಕಣೋ ಅಂತ ಹೇಳ್ತಾರೆ ಈಶ್ವರಿ. ಭದ್ರ, ನಮ್ಗೆ ದುಡ್ಡಿಗಿಂತ ಅಟ್ಟಿ ಗೌರವ, ನಿನ್ನ ನೆಮ್ಮದಿ ಮುಖ್ಯ. ಅವಳು ಎಷ್ಟು ಕೇಳಿದ್ರು ಕೊಟ್ಟು ನೆಮ್ಮದಿಯಾಗಿರೋದು ನೀನ್ ನೋಡು. ಸಾವಿತ್ರಿ ಹೇಳ್ತಾರೆ, ಅದಕ್ಕೆ ನೀನ್ ಹೇಳ್ತಾ ಇರೋ ಸರಿನೆಯ, ಯೋಗ್ಯತೆ ಇಲ್ದವ್ರು ಸಂಬಂಧ ಮಾಡಿರೋದಕ್ಕೆ ದಂಡ ಅಂತ ಅಷ್ಟು ಕೊಟ್ಟು ಈ ಸಂಬಂಧನ ಕಳ್ಕೊಂಡು ಕೈ ತೊಳ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ ಸಾವಿತ್ರಿ. ಏನಾದ್ರೂ ಮಾಡು ಚಿಕ್ಕವ್ವ, ನನಗೆ ಒಟ್ನಲ್ಲಿ ಅವಳ ಜೊತೆ ಸಂಸಾರ ಮಾಡಕ್ ಇಷ್ಟನೇ ಇಲ್ಲ ಅಂತ ಭದ್ರ ಹೇಳ್ತಾರೆ. ಅವಳ ಕುಟೆ ಲಾಯರ್ ಜೊತೆ ಮಾತಾಡಕ್ ಹೇಳ್ತೀನಿ ಇರು ಅಂತ ಈಶ್ವರಿ ಹೇಳಿದಾಗ, ಲಾಯರ್ ಕುಟೆ ಯಾಕೆ ಚಿಕ್ಕವ್ವ, ನಾವೇ ಹೋಗಿ ಮಾತಾಡೋಣ ಬಿಡು, ಹೇಳ್ದಷ್ಟು ಮಕ್ಕದ ಮೇಲೆ ಎಸ್ತ್ಬಿಟ್ಟು ಸೈನ್ ಮಾಡಿಸ್ಕೊಂಡ್ ಬರುವ. ಭದ್ರ, ನೀನ್ ಹೇಳೋದು ಸರಿಯಾಗ ಅದೇ, ಹಂಗೆ ಮಾಡೋಣ. ಅವಳಿಂದ ಮುಕ್ತಿ ಸಿಕ್ತು ಅಂದ್ರೆ ಸಂತೋಷವಾಗಿ ಹಟ್ಟಿಗೆ ಹೋಗೋಣ. ಸಾವಿತ್ರಿ ಕಾರ್ನ್ಯಾಗ ಚೆಕ್ ಬುಕ್ ಇರಬೇಕು, ಭದ್ರನ್ ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಂಡು ಕಂಬ ಅಂತ ಈಶ್ವರಿ ಹೇಳ್ತಾರೆ. ಹೆಂಗಾದ್ರೂ ಅವಳು ಮನೆಗ್ ಬರ್ತಾಳೆ, ಮನೆಗ್ ಬರೋದು ತಪ್ಪಿಸ್ಬೇಕು ಅಂದ್ರೆ ಈ ಸಾವಿತ್ರಿನ ಇಟ್ಕೊಂಡು ನಾನು ಶಕುನಿ ಆಟ ಆಡ್ಬೇಕು ಅಂತ ಮನ್ಸೊಳಗೆ ಅನ್ಕೊಂತಾರೆ ಈಶ್ವರಿ.
ಕಣ್ಣಲ್ಲಿ ಒಳ್ಳೆವಳಾಗಿಟ್ಕೊಂಡು ಸಾವಿತ್ರಿ ಹೆಗಲ ಮೇಲೆ ಬಂದೂಕ ಇಟ್ಕೊಂಡು ನಾ ಹೊಡಿತೀನಿ ಕಣೆ 3 ಅಡಿ ಅಂತ ಈಶ್ವರಿ ಮಾತಾಡ್ಕೋತಾರೆ. ಈ ಕಡೆ ನೋಡಿದ್ರೆ ವಿದ್ಯಾ ಹಾಗೆ ರತ್ನವ್ರ ತೋರಿಸ್ತಾರೆ. ವಿದ್ಯೆ ಹೇಳ್ತಾರೆ, ಅವ್ವ 2 ನಿಮಿಷ ಲಾಯರ್ ಬರ್ತೀನಿ ಅಂತ ಹೇಳೋರೆ, ಏನು ಅಂತವ ಕೇಳ್ಕೊಂಡು ಹೊಂಟೋಗೋಣ ಅಂತ ವಿದ್ಯೆ ಹೇಳ್ತಾರೆ. ವಿದ್ಯೆ ಹತ್ರ ಈಶ್ವರಿ ಬರ್ತಾರೆ. ವಿದ್ಯಾ ಅಂತ ಹೇಳಿದಾಗ ಹೇಳಿ ಚಿಕ್ಕತ್ತಿ ಅಂತ ವಿದ್ಯೆ ಹೇಳ್ತಾರೆ. ಕೋರ್ಟು ಎಲ್ಲಿ ನಿಮ್ಮಿಬ್ಬರನ್ನ ಬಿಡುಗಡೆ ಕೊಟ್ಬಿಡುತ್ತೆ ಅಂತ ನಾನೇ ಭಯ ಆಗಿತ್ತು ಕಣವ. ಯಾಕೆಂದ್ರೆ ನೀನ್ ಮೊದ್ಲೇ ಸ್ವಾಭಿಮಾನಿ, ಛಲಗಾತಿ, ಇಲ್ಲಿ ನನಗೆ ಯಾರ ಆಸರೆನೂ ಬೇಡ, ಮಗವ ನಾನೇ ಸಾಕ್ತೀನಿ ಅಂತ ಹೇಳ್ಬಿಡ್ತೀಯೋ ಅಂತ ನಾನೇ ದಿಗ್ಲು ಬಿದ್ಬಿಟ್ಟಿದ್ದೆ. ಆದ್ರೆ ನೀನು ಗಟ್ಟಿಯಾಗಿ ನನ್ ಮಗಿಗೋಸ್ಕರ ನನ್ ಗಂಡನ ಜೊತೆ ಬಾಳ್ತೀನಿ ಅಂತ ಹೇಳ್ದೆ ನೋಡು, ಅದು ಸಮಾಧಾನ ಆಯ್ತು ಅಂತ ಹೇಳ್ತಾರೆ ಈಶ್ವರಿ. ವಿದ್ಯೆ ಹೇಳ್ತಾರೆ, ಅದು ಹೆಂಗ್ ಹೇಳಕ್ಕಾಗುತ್ತೆ ಚಿಕ್ಕತ್ತೆ, ಗಂಡನ್ ಪ್ರೀತಿ ಅಕ್ಕರೆ ಬೇಡದೇ ಇರ್ಬೋದು, ಆದ್ರೆ ಹುಟ್ಟೋ ಮಗುಗೆ ಅಪ್ಪನ್ ಪ್ರೀತಿ ಏಕೆ ಬೇಕು ಅಲ್ವೇ ಅಂತ ಹೇಳ್ತಾರೆ ವಿದ್ಯಾ. ನಿಜ ಕಣವ, ಅದಕ್ಕೆ ನಿನ್ ಜೊತೆ ಮಾತಾಡಿ ನಿನ್ ಕಷ್ಟ ಸುಖದಲ್ಲಿ ನಾನು ಇರ್ತೀನಿ ಅಂತ ಹೇಳಕ್ ಬಂದೆ ಅಂತ ಈಶ್ವರಿ ಹೇಳ್ತಾರೆ. ನೀನು ನನ್ನ ಬೆಂಬಲವಾಗಿ ನಿಂತು ನನ್ ಮಗನ್ ಕಾಪಾಡಿದಿ ಅಂದ್ಮ್ಯಾಕೆ ಒಸಿ ಆದ್ರೂ ನಿನ್ನ ಹತ್ರ ನಿಯತ್ತಾಗಿ ಇರ್ಬೇಕಲ್ವೇ. ಸರಿ, ಇನ್ನಾದ್ರೂ ನೀವಿಬ್ರು 100 ಕಾಲ ಸಂತೋಷವಾಗಿ ಇರ್ಬೇಕು ಅಂತ ಮನಸ್ಫೂರ್ತಿ ಹಾರೈಸ್ತೀನಿ ಕಣವ ಅಂತ ಹೇಳ್ತಾರೆ ಈಶ್ವರಿ. ಕತ್ತೆ ನಿಜವಾಗ್ಲೂ ನೀನ್ ಬದ್ಲಾಗಿದ್ದೀರೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ನೀವು ನನಗೆ ಒಳ್ಳೇದ್ನೇ ಬಯಸ್ತೀನಿ ಅಂತ ಹೇಳಿದ್ರಲ್ಲ, ನನಗಷ್ಟೇ ಸಾಕು ಬಿಡಿ ಅಂತ ವಿದ್ಯೆ ಹೇಳ್ತಾರೆ. ಸರಿ ಕಣವ, ನಾನೇನಾದ್ರೂ ನಿನ್ ಜೊತೆ ಮಾತಾಡೋದನ್ನ ಭದ್ರ ಸಾವಿತ್ರಿ ನೋಡಿದ್ರೆ ತಪ್ಪಾಗುತ್ತೆ. ಏನೇ ಆಗ್ಲಿ ವಿದ್ಯಾ, ನೀನ್ ಮಾತ್ರ ನಿನ್ ನಿರ್ಧಾರದಿಂದ ಹಿಂದೆ ಸರಿಬೇಡ. ನಾನಿನ್ ಬರ್ತೀನಿ, ಅಟ್ಟಿಗೆ ಬರ್ತಿ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ಈಶ್ವರಿ. ವಿದ್ಯಾ ಕಡೆ ಲಾಯರ್ ಬರ್ತಿದ್ದ ಹಾಗೆ ಹೇಳ್ತಾರೆ, ವಿದ್ಯಾ ಕೋರ್ಟ್ ಆದೇಶದಿಂದ ನಿನಗೆ ಖುಷಿ ಆಯ್ತಾ ಅಂತ ಕೇಳ್ತಾರೆ. ಖುಷಿಕ್ಕಿಂತ ನನ್ ಮಗುಗೆ ಸಿಗ್ಬೇಕಾಗಿರೋ ನ್ಯಾಯ ಸಿಕ್ಕೈತಲ್ಲ, ನಿಂಗೆ ಅದೇ ಸಮಾಧಾನ ಅಂತ ಹೇಳ್ತಾರೆ ವಿದ್ಯಾ. ನೋಡು, ಇದೇ ಆರ್ಡರ್ ಕಾಫಿ ತಗೋ, ಇಟ್ಕೊಂಡು ಇನ್ನು 6 ತಿಂಗಳು ನಿನ್ ಗಂಡನ ಜೊತೆ ನೀನ್ ಬಾಳ್ಬೋದು. ಹಂಗೇನಾದ್ರೂ ನಿನ್ಗೆ ಯಾರಾದ್ರೂ ಅಡ್ಡಿ ಮಾಡಿದ್ರೆ ಹೇಳು, ಅದಕ್ಕೆ ಏನ್ ಉತ್ತರ ಕೊಡ್ಬೇಕೋ ಅದನ್ನ ಕಾನೂನು ರೀತಿಯಲ್ಲೇ ಉತ್ತರ ಕೊಡ್ತೀವಿ. ಕಾಪಿನ ಹುಷಾರಾಗಿ ಇಟ್ಕೋ ವಿದ್ಯಾ ಅಂತ ಹೇಳ್ತಾರೆ ಲಾಯರು. ವಿದ್ಯಾ ಲಾಯರ್ ಜೊತೆಗೆ ಮಾತಾಡ್ತಾ ಇರ್ಬೇಕಾದ್ರೆ ಭದ್ರ ಸಾವಿತ್ರಿ ಅಲ್ಲಿಗೆ ಬರ್ತಾರೆ. ಸಾವಿತ್ರಿ ಹೇಳ್ತಾರೆ, ಇವಳೆ ಅಂತ ಕರೀತಾರೆ. ಲಾಯರ್ ಹೇಳ್ತಾರೆ, ಏನಮ್ಮ ನಿಮಗೆ ಸರಿಯಾಗಿ ಮಾತಾಡಕ್ ಬರಲ್ವಾ? ಈ ರೀತಿ ಮಾತಾಡಿಕ್ ತಾನೇ ಒಳಗಡೆ ಉಗಿಸ್ಕೊಂಡ್ ಬಂದಿರ್ದು, ಏನು ಮತ್ತೆ ಜಗಳ ಮಾಡಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ವಿದ್ಯಾ ಕಡೆ ಲಾಯರು. ಅವಳ ಜೊತೆ ಜಗಳ ಮಾಡುವಂತ ಕರ್ಮ ನನ್ಗೇನು ಇಲ್ಲ. ಆಗ ಸಾವಿತ್ರಿ ಹೇಳಿದಾಗ ಲಾಯರ್ ಹೇಳ್ತಾರೆ, ಹೇಗಿದ್ರು 6 ತಿಂಗಳು ನಿಮ್ಮ ಮನೇಲೆ ಇರ್ತಾಳಲ್ವಾ, ಅಲ್ಲೇ ಮಾತಾಡಿ ಅಂತ ಹೇಳ್ತಾರೆ. ಅವಳು ಅಲ್ಲಿಗೆ ಬರ್ದೇ ಇರ್ಲಿ ಅಂತ ಸೆಟ್ಲ್ಮೆಂಟು ಮಾತಾಡಕ್ ಬಂದಿದೀವಿ. ಸೆಟ್ಲ್ಮೆಂಟಾ, ಏನ್ ಹಾಗಂದ್ರೆ ಅಂತ ಲಾಯರ್ ಕೇಳ್ತಾರೆ. ಇದು ನಮ್ಮ ಅಟ್ಟಿ ವಿಷಯ, ನಾವೇ ಮಾತಾಡ್ಕಂತೀವಿ, ನೀವು ಒಸಿ ಸುಮ್ಕೆ ಇದ್ದು ಪುಣ್ಯ ಕಟ್ಕೊಳ್ಳಿ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ವಿದ್ಯಾ ಹೇಳ್ತಾರೆ, ಮೇಡಮ್ 1 ನಿಮಿಷ ನಾನೇ ಮಾತಾಡ್ತೀನಿ. ಅದು ಏನ್ ಹೇಳಿ ಸಾವಿತ್ರಿ ಅಮ್ಮ ಅಂತ ವಿದ್ಯಾ ಹೇಳ್ತಾರೆ. ಆಗ ಸಾವಿತ್ರಿ ಹೇಳ್ತಾರೆ, ನೀನು ನನಗೆ ಅಮ್ಮ ಅಂದು ಸಂಬಂಧ ಕಟ್ಟಿ ಮಾತಾಡ್ಸಕ್ ಬರ್ಬೇಡ. ಕೋರ್ಟ್ನಲ್ಲಿ ಆ ಪಾಟಿ ನಾಟಕ ಮಾಡಿ ನೀನ್ ಯಾಕೆ ಹಂಗೆ ಹೇಳ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಪ್ಪನ ಅಟ್ಟಿಲಿ ತಿನ್ನಕ್ ಬೇರೆ ಗತಿ ಇಲ್ಲ, ಹೊಟ್ಟೆ ಒಳಗಡೆ ಮಗ ಬೇರೆ ಮಡ್ಕೊಂಡಿದ್ಯಾ, ಅದು ಅಲ್ದೆಯ ಮದ್ವೆ ಆದಾಗಿಂದ ಸುಖ ನೋಡ್ಬಿಟ್ಟು ಈಗ ಬದುಕಕ್ಕೆ ಕಷ್ಟ ಆಯ್ತದಂತ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ನಿನ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಂಡು ನಮ್ಮ ಭದ್ರನಿಗೆ ಬಿಡುಗಡೆ ಕೊಟ್ಬಿಡು ಅಂತ ಸಾವಿತ್ರಿ ಹೇಳ್ತಾರೆ. ನಿನಗೆ ಕೈ ತುಂಬ ದುಡ್ಡು ಸಿಗುತ್ತೆ, ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡು, ಈ ಚೆಕ್ಕಲ್ಲಿ ಭದ್ರ ಸೈನ್ ಮಾಡಿಟ್ಟಿದ್ದಾನೆ. 10 ಲಕ್ಷನೋ 20 ಲಕ್ಷನೋ 1 ಕೋಟಿನೋ ಬರ್ಕೊಂಡು ಜಡ್ಜ್ ಮುಂದೆ ಬಂದು ಬಿಡುಗಡೆಗೆ ಒಪ್ಕೊಂಡ್ಬಿಡು ಅಂತ ಸಾವಿತ್ರಿ ಹೇಳ್ತಾರೆ. ವಿದ್ಯೆ ಚೆಕ್ ಬುಕ್ಕನ್ನ ಇಸ್ಕೊಂಡು, ಅವ್ವ 1 ರೂಪಾಯಿ ಚಿಲ್ಲರೆ ತತ್ತಾ ಇಲ್ಲಿ ಅಂತ ಹೇಳ್ತಾರೆ. ಅದು ಯಾಕವ್ವ ಅಂತ ರತ್ನ ಹೇಳ್ತಾರೆ. ಚೆಕ್ ಬುಕ್ ಮತ್ತೆ 1 ರೂಪಾಯಿ ದುಡ್ಡನ್ನ ಸಾವಿತ್ರಿ ಕೈಗೆ ಇಟ್ಬಿಟ್ಟು ವಿದ್ಯೆ ಹೇಳ್ತಾರೆ, ಇದನ್ನ ಬೇಜಾನ್ ಪಿಕ್ಚರ್ ಅಲ್ಲಿ ಧಾರಾವಾಹಿಯಲ್ಲಿ ನೋಡ್ಬಿಟ್ಟಿರ್ತೀರಾ, ಹಳದೇನೆಯ ವಿಷಯ, ಆದ್ರೂ ನಿಮ್ಮಂತವ್ರಿಗೆ ಹಿಂಗ್ ಹೇಳಿದ್ರೇನೆ ಅರ್ಥ ಆಗೋದು ಅಂತ ಚಿಟಿಕೆ ಹೊಡೆದ್ಬಿಟ್ಟು ಹೇಳ್ತಾರೆ ವಿದ್ಯಾ. ಏನೇ ಹೇಳ್ತಾ ಇದೀಯಾ ಅಂತ ಸಾವಿತ್ರಿ ಹೇಳ್ತಾರೆ. ಏನು ಇಲ್ಲ, ಅದೆಷ್ಟು ಬೇಕು ಬರ್ಕೋ ಅಂತ ಹೇಳಿದ್ರಲ್ಲ, ಕೆಲ್ಸನ ನೀವೇ ಮಾಡ್ಕೊಳ್ಳಿ. ನೀವು ಎಷ್ಟು ರೂಪಾಯಿ ನನಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ರು ಅದಕ್ಕಿಂತ 1 ರೂಪಾಯಿ ಜಾಸ್ತಿನೇ ಕೊಟ್ಟಿದ್ದೀನಿ, ಇನ್ಮೇಕೆ ನೀವೇ ಬರ್ಕೊಂಡು ಮಜಾ ಮಾಡಿ ಅಂತ ವಿದ್ಯೆ ಹೇಳಿದಾಗ, ಏನೇ ನಿನ್ ಮಾತಿನ ಅರ್ಥ ಅಂತ ಸಾವಿತ್ರಿ ಕೇಳ್ತಾರೆ. ಎಷ್ಟೇ ಕೊಟ್ರುವೆ ನನ್ನ ನಿರ್ಧಾರದಿಂದ ನಾನು ಸರಿಯಾಗಿಲ್ಲ ಅನ್ನೋದೇ ಅರ್ಥ ಅಂತ ವಿದ್ಯೆ ಹೇಳ್ತಾರೆ. ಕೋರ್ಟ್ನಲ್ಲಿ ಹೇಳಿದ್ದಂಗೆ ನನ್ ಕೂಟ ನನ್ ಗಂಡ ಇರ್ತಾನೋ ಇಲ್ಲೋ ಗೊತ್ತಿಲ್ಲ, ಹುಟ್ಟೋ ಮಗುಗೆ ಆ ದಿನ ಇಲ್ಲಿ ನಿಂತೋರಲ್ಲ ನನ್ ಮಗುವಿನ ಅಪ್ಪ, ಇವ್ರ ಬಾಯಿಂದಾನೆ ನಾನೇ ನಿಮ್ಮಪ್ಪ ಅಂತ ಹೇಳಿಸ್ತೀನಿ ಅಂತ ವಿದ್ಯೆ ಹೇಳ್ತಾರೆ. ಅಂತ ಕೈ ಮಾಡಿದಾಗ ಸಾವಿತ್ರಿ ಅವ್ರನ್ನ ನೋಡ್ಬಿಟ್ಟು ಲಾಯರ್ ಹೇಳ್ತಾರೆ, ಇಳಿಸ್ರಿ ಕೈನ. ನೋಡಿ, ಕೋರ್ಟ್ ಆವರಣದಲ್ಲಿ ಈ ರೀತಿ ಮಾಡೋದೆಲ್ಲ ಸರಿ ಇರಲ್ಲ. ಏನ್ರಿ ತಿಳ್ಕೊಂಡಿದ್ದೀರಾ ನಿಮ್ಮನ್ನ ನೀವು? ನಾ ಕ್ಲೈಂಟ್ಗೆ ಆಮಿಷ ತೋರಿಸಿ ಹೆದರ್ಸಿ ಹೋಗಿ ಎದುರಿಸ್ತಾರಂತ ಈಗಲೇ ಜಡ್ಜ್ ಮುಂದೆ ಹೇಳ್ತೀನಿ. ರೀತಿ ಒಂದೇ ಒಂದ್ ಮಾತು ಹೇಳಿದ್ರೆ ಸಾಕು, ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ, ಹುಷಾರ್ ಅಂತ ಹೇಳ್ತಾರೆ ವಿದ್ಯಾ ಕಡೆ ಲಾಯರ್. ಕೋರ್ಟ್ ಆದೇಶಕ್ಕೆ ಬೆಲೆ ಕೊಟ್ಟು ಈಗಲೇ ಇಲ್ಲಿಂದ ಹೋದ್ರೆ ಸರಿ, ಅಂದ್ರೆ ನಾನು ಯಾರು ಅಂತ ಈಗಲೇ ತೋರಿಸ್ಬೇಕಾಗುತ್ತೆ. ವಿದ್ಯಾ ರತ್ನವ್ರೆ ನೀವು ಹೊರಡಿ ಅಂತ ಹೇಳ್ತಾರೆ ಲಾಯರು. ಈ ಕಡೆ ನೋಡ್ರೆ ಕಾಟ್ಲೆಯ ಹಾಗೆ ಸರೂರ್ನ ತೋರ್ಸರೆ. ವಿದ್ಯಾ ಅಜ್ಜಿ ಹೇಳ್ತಾರೆ, ಸುತ್ತಮುತ್ತ ಈ ತರ ಏನಾದ್ರೂ ನಡೆದ್ರೆ ಶಿವರಾಮೇಗೌಡ್ರು ಊರವ್ರನ್ನೆಲ್ಲ ಪಂಚಾಯತಿ ಕರ್ಸಿ ಹಿಂದೆ ಗಳಿಗೆಯಲ್ಲಿ ಕಡ್ಡಿ ಮುರಿದಂಗೆ ತೀರ್ಮಾನ ಹೇಳಿ ನ್ಯಾಯ ಕೊಡಿಸ್ತಾ ಇದ್ರು.
ಅಂತ ಅಟ್ಟಿಯವ್ರು ಇವತ್ತು ಕೋರ್ಟ್ ಮೆಟ್ಲನ್ನ ಹತ್ತಿ ಕೋರ್ಟ್ ಮುಂದೆ ನಿಂತ್ಕೊಳಂಗಾಯ್ತು. ಆಗ ಕ್ವಾಟ್ಲೆ ಹೇಳ್ತಾರೆ, ಏನು ಮಾಡಕ್ ಆಗಕ್ಕಿಲ್ಲ ಅಜ್ಜಿ, ಟೈಮ್ ಅನ್ನೋದು ಹಂಗೆಯಾ. ಸರಿ ಕ್ವಾಟ್ಲೆ, ಇವತ್ತು ಕೋರ್ಟ್ನಾಗ ಏನಾಗಿರ್ಬೋದು ಅಂತ ವಿದ್ಯಾ ಅಜ್ಜಿ ಕೇಳ್ತಾರೆ. ಆಗ ಕ್ವಾಟ್ಲೆ ಹೇಳ್ತಾರೆ, ಏನ್ ಬೇಕಾದ್ರೂ ಆಗಿರ್ಬೋದು, ಇಬ್ಬರನ್ನ ನಿಲ್ಲಿಸ್ಬಿಟ್ಟು ನಿಮ್ ಮಧ್ಯೆ ಏನಾದ್ರೂ ಸಮಸ್ಯೆ ಇದ್ದದೆ ಅಂತ ಕೇಳ್ಬೋದು. ಇಬ್ರು ಹೂ ಅಂದ್ಬಿಟ್ರೆ ಡಿವೋರ್ಸ್ ಕೊಟ್ಟು ಕಳಿಸ್ಬಿಡ್ತಾರೆ. ಅಯ್ಯೋ, ಅವ್ರ ಮನೆ ಕಾಯುವಾಗ ಸಮಸ್ಯೆ ಐತಿ ಅಂದ್ರೆ ಬ್ಯಾರೆನೆ ಮಾಡ್ಬಿಡ್ತಾರ. ಅಯ್ಯೋ ದೇವ್ರೆ, ನನ್ನನ್ನ ಕರ್ಕೊಳ್ಳೋದ್ ಬಿಟ್ಟು ಇನ್ನು ಇಂಥದೆಲ್ಲ ನೋಡ್ಬೇಕಂತ ಬದುಕ್ಸಿದ್ಯಾ ದೇವ್ರೆ ಅಂತಾರೆ ವಿದ್ಯಾ ಅಜ್ಜಿ. ಅಷ್ಟರಲ್ಲಿ ರತ್ನ ವಿದ್ಯಾ ಮನೆಗ್ ಬರ್ತಾರೆ. ಮತ್ತೆ ಇನ್ನು ಏನಾಗೈತಂತ ನೀವು ಹಿಂಗ್ ಅಳ್ತಾ ಇದ್ದೀರಾ. ವಿದ್ಯಾ ಅಜ್ಜಿ ಹೇಳ್ತಾರೆ, ಇನ್ನು ಏನಾಗ್ಬೇಕೆ, ಆಗ ಜೈಲ್ನಾಗ ಕುಂತವ್ನೆ. ಮತ್ತೆ ಮನೇಲಿ ಬಾಳಿ ಬದುಕ್ಬೇಕಾದವಳು ಗಂಡನ್ ಸಂಬಂಧ ಕಳ್ಕೊಂಡು ಮನೆಗ್ ಬಂದ್ ಕುಂತವಳೆ. ಹಾಗಂತ ವಿದ್ಯಾ ಅಜ್ಜಿ ಹೇಳಿದಾಗ ರತ್ನ ಅವ್ರು ಹೇಳ್ತಾರೆ, ಇಲ್ಲ ಅತ್ತೆ, ಇಬ್ರು ಜೊತೆಗೆ ಬಾಳಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯಾರೇ ಮಾಡಿರೋರು ಏನು. ವಿದ್ಯಾ ನನಗೆ ಡೈವರ್ಸ್ ಕೊಡಕ್ಕೆ ಇಷ್ಟ ಇಲ್ಲ ಅಂತ ಶಾನೆ ಗಟ್ಟಿಯಾಗಿ ಜಡ್ಜ್ ಮುಂದೆ ಹೇಳಿ ಸಂಬಂಧನ ಉಳಿಸ್ಕೊಂಡ್ಬಿಟ್ಲು. ನೀ ಏನ್ ಹೇಳ್ತಾ ಇದೀಯ, ಒಸಿ ಬಿಡಿಸಿ ಹೇಳು ಅಂತ ಹೇಳಿದಾಗ ಕೋರ್ಟ್ನಲ್ಲಿ ನಡೆದಿರೋದನ್ನೆಲ್ಲ ಬಿಡಿಸಿ ಹೇಳ್ತಾರೆ ರತ್ನ ಅವರು. ಅಕ್ಕ, ನೀನು ಅವ್ರ ಜೊತೆ ಬಾಳ್ವೆ ಮಾಡೋದಿಕ್ಕೆ ಒಪ್ಕೊಂಡ್ಬಿಟ್ಟ ಅಂತ ಸರು ಹೇಳ್ತಾರೆ. ಡಿವೋರ್ಸ್ ಕೊಡೋದಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ನೆ ಹೊರ್ತು ಊಟ ಬಾಳ್ತೀನಿ ಅಂತ ಅಲ್ಲ ಅಂತ ಹೇಳ್ತಾರೆ ವಿದ್ಯಾ. ಒಂದೇ ಅಲ್ವಾ, ಬಿಡು ಅತ್ತಿಗೆಮ್ಮ ಅಂತ ಕ್ವಾಟ್ಲೆ ಹೇಳ್ತಾರೆ. ಇಲ್ಲ ಅಣ್ಣಯ್ಯ, ಎರಡಕ್ಕೂ ಶಾನೆ ವ್ಯತ್ಯಾಸ ಅದೇ. ಅಲ್ಲಿಂದ ಹಿಂಗೆ ಮಾತಾಡಿ ನಾನ್ ತಲೆ ಕೆಡಿಸ್ತೋಳ್ ಕಣಪ್ಪ ಅಂತ ರತ್ನ ಹೇಳ್ತಾರೆ. ಅದು ಏನಾರ ಆಗಿರ್ಲಿ ರತ್ನಕ್ಕ, 6 ತಿಂಗಳು ಜೊತೆಗೆ ಬದುಕ್ಬೇಕಂತ ಕೋರ್ಟ್ ಆದೇಶ ಕೊಟ್ಟೈತಲ್ಲ, ಅದೇ ಸಂತೋಷ ಅಂತ ಹೇಳ್ತಾರೆ ಕ್ವಾಟ್ಲೆ. ಮನೆಗೆ ಹೋಗ್ತೀರಾ ನೀವು ಅಂತ ಕ್ವಾಟ್ಲೆ ಕೇಳಿದಾಗ, ಹೋಗ್ತಾ ಇದ್ದೀನಿ, ಆದ್ರೆ ಅವ್ರ ಜೊತೆ ಬಾಳೋದಿಕ್ಕಲ್ಲ, ನನ್ನ ಮಗುಗೋಸ್ಕರ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಟುಬಿಡ್ತಾರೆ. ಕಡೆ ನೋಡಿದ್ರೆ ಕೋರ್ಟ್ನಲ್ಲಿ ಏನಾಯ್ತು ಅಂತ ಹೇಳಿ ಭದ್ರಾ ಅಜ್ಜಿ ಕಾಯ್ಕೊಂಡು ಕೂತಿರ್ತಾರೆ. ಆಗ ಭದ್ರಾ ಅವರು ಬರ್ತಿದ್ದ ಹಾಗೆ, ಏನಾಯ್ತು ಭದ್ರಾ, ಏನಾಯ್ತು ಅಂತ ಕೇಳಿದಾಗ ಭದ್ರಾ ಸೈಲೆಂಟಾಗಿ ನಿಂತಿರ್ತಾರೆ. ಆಗ ನೀನೇನು ಬಾಯಿಗೆ ಬೀಗ ಹಾಕ್ಕೊಂಡಿದ್ಯಾ, ಏನಾಗೈತಂತ ಹೇಳಿ, ನಾಲ್ಗೆಗೆ ಇಲ್ಲಿಗೆ ಸೇದ್ಬಿಟ್ಟೈತಾ ಅಂತ ಕೇಳ್ತಾರೆ ಭದ್ರಾ ಅಜ್ಜಿ. ಇನ್ನೇನತ್ತೆ, ಸಂಬಂಧ ಕಳ್ಕೊಳ್ಳೋಣ ಅಂತ ಹೋದರೆ 6 ತಿಂಗಳು ಜೊತೆಲೇ ಇರಬೇಕಂತ ಅವಳು ಮಾಡ್ಕೊಂಬಿಟ್ಟಾಳೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.